ಇನ್ನೇನು ಕೆಲವೇ ಹೊತ್ತಲ್ಲಿ ಪ್ರೆಸ್ ಮೀಟ್ ಕೂಡ ಆರಂಭ ಆಗುತ್ತೆ. ಇನ್ನು ಸಿ.ಟಿ. ರವಿ ಕೇಸ್ ತೀರ್ಪಿನಿಂದ ಸರ್ಕಾರಕ್ಕೆ ಮುಖಭಂಗವಾಗಿಲ್ಲ ಹೀಗಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಕೇಸ್ ಬೇಲಬಲ್ ಇದೆ, ಹಾಗಾಗಿ ಬೇಲ್ ಆಗಿದೆ ಅಷ್ಟೇ. FSL ವರದಿ ಬಂದಾಗ ಸತ್ಯ ಒಪ್ಕೊಳ್ಳೇಬೇಕಲ್ವಾ? ಆಗ ನೋಡೋಣ ಸುಳ್ಳನ್ನು ಹೇಗೆ ಸತ್ಯ ಮಾಡುವುದು ಅಂತ ಅವರಿಂದ ಕಲಿಯಬೇಕಾಗಿದೆ. BJPಯವರು ಕೇವಲ ಬೆಂಕಿ ಹಚ್ಚುವ ಕೆಲಸ ಮಾತ್ರ ಮಾಡ್ತಾರೆ ಅಂತ BJPಯಲ್ಲಿ ಒಬ್ಬರಾದರೂ ಇದು ತಪ್ಪು ಅಂತ ಖಂಡಿಸಿದಾರ? ಅಲ್ಲ, ನಾನು ಅವ್ರು ಒಂದೇ ಇಲ್ಲ ಅಂತಾರಲ್ಲ, ಇನ್ನು ಖಂಡಿಸೋದೆಲ್ಲಿ ಬಂತು ಅಂತ ನಾ ಕೇಳೋದು. ನಾನು ಆ ಪದ ಬಳಕೆನೇ ಮಾಡಿಲ್ಲ ಅಂತ ಸಿ.ಟಿ. ರವಿ ಅವ್ರು ಹೇಳ್ತಿರೋದು. ಫಸ್ಟ್ ಆಫ್ ಆಲ್ ಕಾನೂನು ತಿಳ್ಕೊಳ್ಳಿ. ದಿಸ್ ಅಫೆನ್ಸ್ ಈಸ್ ಬೇಲೇಬಲ್. ಕರೆಕ್ಟಾ? ಒಪ್ತೀರಾ ಎಲ್ಲರೂ? ಬೇಲೇಬಲ್ ಇದ್ದಾಗ ಬೇಲ್ ಆಗಿದೆ ಅಷ್ಟೇ. ಅದರಲ್ಲೇನು ಸತ್ಯಕ್ಕೆ ಜಯ, ಅದರಲ್ಲೇನು ಇವರೆಲ್ಲ ಭಾಳ ಏನು ಎದೆ ತಟ್ಕೊಂಡು ಮಾತಾಡ್ತಾ ಇದ್ದಾರೆ. ನಾಚಿಕೆ ಬರಬೇಕು. ಒಂದು ಹೆಣ್ಮಗಳು ಹೇಳಿದ್ದಾರೆ ಹಿಂಗೆ ಇಂಥ ಪದ ಬಳಕೆ ಆಗಿದೆ ಅಂತ. ಅವರ ಬೆನ್ನಿಗೆ ಹಲವಾರು ಶಾಸಕಿಯರು ನಿಂತಿದ್ದಾರೆ, ಶಾಸಕರು ನಿಂತಾರೆ. ಇಲ್ಲಪ್ಪ ತಪ್ಪಾಯಿತು ಅಂತಲೂ ಇಲ್ಲ ಅಲ್ಲ ಇವ್ರದ್ದು. ಇದು ನಾನು ಹೇಳೇ ಇಲ್ಲ ಅಂತ ಇದ್ದಾನಲ್ಲ, ಅಂದರೆ ನೀವು ಮಾಧ್ಯಮ ಓಕೆ, ಅದೇ ಹೇಳಿದ್ದು ಅವ್ರು ನಾನು ಹೇಳೇ ಇಲ್ಲ ಅಂತ ಇರೋದು. ಆಮೇಲೆ ವಿಧಾನ ಪರಿಷತ್ನಲ್ಲಿ ಅಧಿಕೃತ ಆಡಿಯೋ ವಿಡಿಯೋ ರೆಕಾರ್ಡ್ ಆಗಿಲ್ಲ ಅಂತ ಬಸವರಾಜ ಹೊರಟ್ಟಿ ಅವರು ಹೇಳ್ತಾ ಇದ್ದಾರೆ.